ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ವೀಕ್ಷಕರೇ, ನಿನ್ನೆ ಕಾಂತಾರ ಸಿನಿಮಾ ಪ್ರಪಂಚದಾದ್ಯಂತ ರಿಲೀಸ್ ಆಗಿದೆ. ಅಮೆರಿಕ, ಇಂಗ್ಲೆಂಡ್, ಕೆನಡಾ, ದುಬೈ ಹೀಗೆ 30 ದೇಶಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ಪ್ರದರ್ಶನವನ್ನು ಕೂಡ ಜೋರಾಗಿ ಕಾಣ್ತಾ ಇದೆ. ಜೊತೆಗೆ ಈ ಒಂದು ಸಿನಿಮಾಕ್ಕೆ ನಮ್ಮ ಸ್ಟಾರ್ ನಟರು ಕೂಡ ವಿಷಯನ ತಿಳಿಸಿದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ. ಸೊ ಅಭಿನಂದನೆಗಳನ್ನ ಇಡೀ ಸಿನಿಮಾ ತಂಡಕ್ಕೆ ಸಲ್ಲಿಸಿದ್ದಾರೆ. ಸೊ ನೋಡ್ತಾ ಹೋಗೋಣ. ನಮ್ಮ ಭಾರತದಲ್ಲಿ ಸಿನಿಮಾ ಮೊದಲ ದಿನವೇ 50 ಕೋಟಿ ರೂಪಾಯಿಯನ್ನ ಗಳಿಸ್ಕೊಂಡಿರುವಂಥದ್ದು. ವಿದೇಶದಲ್ಲಿ 10 ಕೋಟಿ ರೂಪಾಯಿಯನ್ನ ಸಿನಿಮಾ ಗಳಿಸಿದೆ. ಎರಡನೇ ದಿನ ಅಂತಂದ್ರೆ ಇವತ್ತು ಕೂಡ 100 ಕೋಟಿ ರೂಪಾಯಿ ದಾಟುವಂತ ನಿರೀಕ್ಷೆ ಕೂಡ ಹೆಚ್ಚೇ ಇದೆ. ಈ ಸಿನಿಮಾಗೆ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಓಪನಿಂಗ್ ಕೂಡ ಸಿಕ್ಕಿರುವಂತದ್ದು ನಿರ್ಮಾಪಕರಾಗಿರುವಂತಹ ವಿಜಯ್ ಕಿರಗುಂದೂರು. ಸೊ ಅವರ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಸಂಸ್ಥೆ ಆಗಿರುವಂತದ್ದು ಕಾಂತಾರ ಚಾಪ್ಟರ್ 1 ಸಿನಿಮಾಗಾಗಿ ಎಷ್ಟು 125 ಕೋಟಿ ರೂಪಾಯಿಯನ್ನ ಸಿನಿಮಾಗಾಗಿ ಖರ್ಚು ಮಾಡಿರುವಂತದ್ದು. ನಿನ್ನೆ ಮೊದಲ ದಿನವೇ ಬೆಳಗಿನ ಶೋಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ರು. ಹಾಗೆ ಪ್ರೇಕ್ಷಕರಿದ್ರು ಕೂಡ. ಮಧ್ಯಾಹ್ನದ ಶೋ ಹಾಗೆ ಸಂಜೆ ರಾತ್ರಿ ಶೋಗಳಲ್ಲಿ ಅದಕ್ಕಿಂತ ಡಬಲ್ ಆಗಿತ್ತು ಪ್ರೇಕ್ಷಕರ ಸಂಖ್ಯೆ. ಇದರಿಂದಾಗಿ ಬುಕ್ ಮೈ ಶೋ ವೆಬ್ಸೈಟ್ ನಲ್ಲೂ ಕೂಡ ಸತತವಾಗಿ 1 ಗಂಟೆಗೆ 85,000 ಟಿಕೆಟ್ ಇಂದ 88,000 ಟಿಕೆಟ್ ಬುಕ್ ಆಗಿರೋದು. ಇದು ಕೂಡ ಒಂದು ನಮ್ಮ ಕನ್ನಡ ಸಿನಿಮಾದ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಈ ಹಿಂದೆ ಅಂದ್ರೆ KGF ಸಿನಿಮಾ ಬಂದಂತಹ ಸಮಯದಲ್ಲಿ ಈ ಒಂದು ಆ ಸಿನಿಮಾದ ದಾಖಲೆಯನ್ನ ನಮ್ಮ ಕಾಂತಾರ ಚಾಪ್ಟರ್ 1 ಸಿನಿಮಾ ಮುರಿದಿರೋದನ್ನ ನಾವು ನೋಡ್ತಾ ಇರಬಹುದು. ಕರ್ನಾಟಕದಲ್ಲಿ 30 ಕೋಟಿ ಗಳಿಸಿದೆ. ಹಾಗೆ ತೆಲುಗು, ತಮಿಳಿನಲ್ಲಿಯೂ ಕೂಡ ಕಾಂತಾರ ಸಿನಿಮಾದ ಹವಾ ಜೋರಾಗಿಯೇ ಇದೆ. ಎಲ್ಲೆಡೆ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಸಿನಿಮಾಗೆ ಬರ್ತಾ ಇರುವಂತದ್ದು. ಈ ಕಾಂತಾರ 1 ಮೂವಿ ಬುಕ್ ಮೈ ಶೋ ನಲ್ಲೂ ಕೂಡ ಗಂಟೆಗೆ ಆವಾಗಲೇ ಹೇಳ್ದಂಗೆ 85,000 ರಿಂದ 88,000 ಟಿಕೆಟ್ ಬುಕ್ ಅನ್ನ ಪಡ್ಕೊಂತಿರುವಂತದ್ದು. ಕನ್ನಡ ಬಾಕ್ಸ್ ಆಫೀಸ್ ಮಟ್ಟಿಗೆ ನಮಗೊಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು ಇದನ್ನ. ಅಂದ್ರೆ ಕನ್ನಡದ ಸಿನಿಮಾ ಒಂದು 88,000 ಟಿಕೆಟ್ ಬುಕ್ ಅನ್ನ ಆಗುತ್ತೆ ಸಿನಿಮಾಕ್ಕೆ, ನಮ್ಮ ಕನ್ನಡದ ಸಿನಿಮಾಗೆ ಅಂತಂದ್ರೆ ಎಷ್ಟು ಖುಷಿ ಅಲ್ವಾ. ಸೊ ಅದು ಇದೇ ಮೊದಲು ಅಂತ ಹೇಳ್ಬೋದು. ಅಂದ್ರೆ ನಾಳೆ ಹಾಗೆ ನಾಡಿದ ವೀಕೆಂಡ್ ಇರುವುದರಿಂದ ಈ ಕಾಂತಾರ ಚಾಪ್ಟರ್ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ 500 ಕೋಟಿ ಮುಟ್ಟಲಿದೆ ಎಂದು ಅಂದಾಜನ್ನು ಕೂಡ ಮಾಡಲಾಗಿದೆ. ಎರಡನೇ ದಿನದ ಕಲೆಕ್ಷನ್ ಕೂಡ ಜೋರಾಗಿ ಇರುವಂತದ್ದು. ಅಂದ್ರೆ ಇವತ್ತಿನ ಕಲೆಕ್ಷನ್ ಕೂಡ ಹೆಚ್ಚಾಗಿದೆ. ಸಿನಿ ಪ್ರೇಕ್ಷಕರು ಹೆಚ್ಚಾಗಿ ಕಾಂತಾರ ಸಿನಿಮಾದ ಕಡೆ ಒಲವನ್ನು ಕೂಡ ತೋರಿಸ್ತಾ ಇರೋದನ್ನ ನಾವು ನೋಡಬಹುದು. ಈ ಸಿನಿಮಾ 30ಕ್ಕೂ ಹೆಚ್ಚು ದೇಶಗಳಲ್ಲಿ ಬಿಡುಗಡೆಯಾಗಿದೆ. ಅಲ್ಲೂ ಕೂಡ ಪಾಸಿಟಿವ್ ಆಗಿರುವಂತಹ ರೆಸ್ಪಾನ್ಸ್ ಅನ್ನ ಪಡ್ಕೊಂತಾ ಇದೆ. ಅಂದಾಜು ಮಾಡೋದಾದ್ರೆ ಗ್ಲೋಬಲ್ ಕಲೆಕ್ಷನ್ ಎಷ್ಟಾಗಿದೆ ಅಂತ 100 ಕೋಟಿ ದಾಟುವಂತ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಮೊದಲ ದಿನದ ಭಾರತದ ಕಲೆಕ್ಷನ್ ಕೂಡ ಹೆಚ್ಚಾಗಿ ಇರುವಂತದ್ದು. ಅಂದ್ರೆ 60 ಕೋಟಿ ಅಂತ ಅಂದಾಜು ಕೂಡ ಮಾಡಲಾಗಿದೆ. ಇದು ಕೂಡ ನಮ್ಮ ಕನ್ನಡದ ಮಟ್ಟಿಗೆ ದಾಖಲೆ ಅಂತಾನೆ ಹೇಳ್ಬೋದು. ಇತರೆ ಸಿನಿಮಾಗಳ ದಾಖಲೆಯನ್ನ ಈ ಕಾಂತಾರ ಚಾಪ್ಟರ್ 1 ಸಿನಿಮಾ ಮುರಿದಿರುವಂತದ್ದು. ಈಗಾಗಲೇ ಮೌತ್ ಪಬ್ಲಿಸಿಟಿಯಿಂದ ಈ ಒಂದು ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಪಾಸಿಟಿವ್ ಆಗಿರುವಂತಹ ಪ್ರಚಾರ ಸಿಗ್ತಾ ಇದೆ. ಸಿನಿಮಾದ ಟಿಕೆಟ್ಗಳು ಹೆಚ್ಚಾಗಿ ಸಿಗ್ತಾನೆ ಇಲ್ಲ. ನಾವು ಬೆಂಗಳೂರಲ್ಲಿ ಅಂತ ನೋಡೋದಾದ್ರೆ ಬೆಂಗಳೂರಲ್ಲಿ ಸಿನಿಮಾದ ಟಿಕೆಟೇ ಸಿಗ್ತಾ ಇಲ್ಲ. 1, 2 ದಿನ 3 ದಿನ ನೆಕ್ಸ್ಟ್ 3 ಡೇಸ್ ವರೆಗೂ ಕೂಡ ಟಿಕೆಟ್ ಬುಕ್ ಆಗಿರೋದನ್ನ ನಾವು ನೋಡ್ಬೋದು. ಬುಕ್ ಮೈ ಶೋ ವೆಬ್ಸೈಟ್ ನಲ್ಲಿಯೂ ಕೂಡ 85,000 ರಿಂದ 88,000 ಟಿಕೆಟ್ಗಳು ಬುಕ್ ಆಗಿರೋದನ್ನ ನೋಡ್ಬೋದು. ಎರಡನೇ ದಿನ ಅಂತಂದ್ರೆ ಇವತ್ತು ಸಿನಿಮಾದಗಳಿಗೆ 100 ಕೋಟಿ ದಾಟುವಂತ ನಿರೀಕ್ಷೆ ಕೂಡ ಹೆಚ್ಚಾಗೇ ಇದೆ. ಹೀಗಾಗಿ ಹೊಂಬಾಳೆ ಫಿಲ್ಮ್ಸ್ ಈ ಬಾರಿಯೂ ಕೂಡ ಹಾಕಿದ ಬಂಡವಾಳವನ್ನ ಆಲ್ರೆಡಿ ಗಳಿಸ್ಕೊಂಡು ಲಾಭ ಗಳಿಸ್ತಾ ಇದೆ. ಸೊ ಈ ಬಾರಿ ಅಂತಂದ್ರೆ 2 ಪಟ್ಟು ಅಂದ್ರೆ 3 ಪಟ್ಟು ಲಾಭವನ್ನ ಹೊಂಬಾಳೆ ಫಿಲ್ಮ್ಸ್ ಗಳಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣ್ತಾ ಇರುವಂತದ್ದು. ಇನ್ನು ಕನ್ನಡ ವರ್ಷನ್ ಸಿನಿಮಾವು ಥಿಯೇಟರ್ ಆಗಿರಬಹುದು, ಮಲ್ಟಿಪ್ಲೆಕ್ಸ್ಗಳಾಗಿರಬಹುದು, ನಿನ್ನೆ 89% ಅಂದ್ರೆ ಹತ್ತಿರ 90% ಸೀಟ್ಗಳು ಭರ್ತಿ ಆಗಿತ್ತು. ಎಲ್ಲೂ ಕೂಡ ಜಾಗನೇ ಇರಲಿಲ್ಲ ಥಿಯೇಟರ್ನಲ್ಲಿ ಕೂರ್ಲಿಕ್ಕೆ, ಆ ರೀತಿಯಾಗಿತ್ತು. ಇನ್ನು ತೆಲುಗು, ಹಿಂದಿ, ತಮಿಳ್ ಡಬ್ಬಿಂಗ್ ಸಿನಿಮಾವು ಕೂಡ ಕ್ರಮವಾಗಿ ಒಂದು 75%, 80%, 50%, 60% ಈ ರೀತಿ ಕಂಪ್ಲೀಟ್ ಆಗಿ ಸೀಟು ಭರ್ತಿ ಆಗಿತ್ತು. ಸೊ ನೋಡ್ತಾ ಹೋಗ್ಬೋದು. ಎಲ್ಲರೂ ಕೂಡ ವೀಕೆಂಡ್ ಇರೋದ್ರಿಂದ ಹಾಗೆ ಹಬ್ಬ ಇರೋದ್ರಿಂದ ರಜಾ ಇರೋದ್ರಿಂದ ಎಲ್ಲರೂ ಕೂಡ ಥಿಯೇಟರ್ ಕಡೆ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇರ್ಬೋದು. ಒಂದು ನಮ್ಮ ಕನ್ನಡದ ಸಿನಿಮಾಗೆ ಸಿಕ್ಕ ಯಶಸ್ಸು ಅಂತಾನೆ ಹೇಳ್ಬೋದು. ಇನ್ನು ಯಾವೆಲ್ಲ ಸೆಲೆಬ್ರಿಟಿಗಳು ರಿಷಬ್ ಶೆಟ್ಟಿ ಅವರಿಗೆ ವಿಶ್ ಮಾಡಿದ್ರು, ಕಾಂತಾರ ಟೀಮ್ನ ಹೊಗಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ರಿಷಬ್ ಶೆಟ್ಟಿ ಅವರ ಒಂದು ಧೈರ್ಯಕ್ಕೆ, ಅವರ ಆ್ಯಕ್ಟಿಂಗಿಗೆ, ಅವರ ಸಿನಿಮಾದ ಮೇಲಿನ ಪ್ರೀತಿಗೆ, ಭಕ್ತಿಗೆ ಅವರನ್ನ ಹಾಡಿ ಹೊಗಳಿರುವಂಥದ್ದನ್ನ ನೋಡ್ಬೋದು. ಬರಹಗಾರರಾಗಿ, ನಿರ್ದೇಶಕರಾಗಿ ಮತ್ತು ನಟನಾಗಿ ನಿಮ್ಮ ದೃಷ್ಟಿಕೋನವು ಒಂದು ಪರದೆನಲ್ಲಿ ನೋಡಲಿಕ್ಕೆ ನಿಜವಾಗಿಯೂ ಕೂಡ ನನಗೆ ಒಳ್ಳೆ ರೀತಿಯಾದಂತಹ ಅನುಭವ ಸಿಗ್ತಾ ಹೋಯಿತು ಅಂತ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಮೆಚ್ಚುಗೆಯ ಮಾತನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ
ಒಂದು ಸಿನಿಮಾ ಅಂತ ಬಂದಾಗ ಯಾವ ರೀತಿ ಇರಬೇಕು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಜೂನಿಯರ್ NTR ಅವರು ಕೂಡ ಸಿನಿಮಾವನ್ನು ನೋಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದ್ಭುತವಾದಂತಹ ಸಿನಿಮಾ, ಯಶಸ್ಸನ್ನು ಗಳಿಸಿದಂತಹ ಸಿನಿಮಾ ಅಂತಂದರೆ ಕಾಂತಾರ ಚಾಪ್ಟರ್ 1 ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ರಿಷಬ್ ಶೆಟ್ಟಿ ಹಾಗೂ ಅವರ ತಂಡಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದ್ಭುತವಾದಂತಹ ನಟನೆಯನ್ನು ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಒಬ್ಬರು ಅದ್ಭುತವಾದಂತಹ ನಿರ್ದೇಶಕರಾಗಿಯೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಈ ಒಂದು ಸಿನಿಮಾ ಸಾಧನೆ ಅಂತಲೇ ಹೇಳ್ಬೋದು. ಅವರ ದೃಷ್ಟಿಕೋನವನ್ನು ನಿರ್ಭಯವಾಗಿ ಬೆಂಬಲಿಸಿದ್ದಕ್ಕಾಗಿ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಇಡೀ ಚಿತ್ರತಂಡಕ್ಕೆ ನಾನು ನನ್ನ ಶುಭಾಶಯವನ್ನು ತಿಳಿಸ್ತೀನಿ ಅಂತ ಟ್ವೀಟ್ ಮೂಲಕ ಜೂನಿಯರ್ NTR ಅವರು ಕೂಡ ವ್ಯಕ್ತಪಡಿಸಿರುವಂಥದ್ದು. ನಂತರ ಸಂದೀಪ್ ರೆಡ್ಡಿ ವಾಂಗ ಅವರು ಕೂಡ ಟ್ವೀಟ್ ಮಾಡಿ ಕಾಂತಾರ ಚಾಪ್ಟರ್ 1 ನಿಜವಾದ ಮಾಸ್ಟರ್ ಪೀಸ್ ಅಂತಂದ್ರೆ ಇದೆ. ಭಾರತೀಯ ಸಿನಿಮಾ ರಂಗ ಈ ಹಿಂದೆ ಇಂತಹದ್ದನ್ನ ನೋಡಿರಲಿಲ್ಲ. ಇದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಇದೊಂದು ಕಂಪ್ಲೀಟ್ ಆಗಿರುವಂಥದ್ದು ದೈವಿಕ ಅನುಭವ ಅಂತ ಹೇಳ್ಬೋದು. ರಿಷಬ್ ಶೆಟ್ಟಿ ನಿಜವಾದ 1 ಮ್ಯಾನ್ ಶೋ ಪ್ರದರ್ಶನವನ್ನ ನೀಡಿದ್ದಾರೆ. ಬಹಳ ಅದ್ಭುತವಾಗಿ ಸಿನಿಮಾ ಕಟ್ಕೊಟ್ಟಿದ್ದಾರೆ ಅಂತ ಪೋಸ್ಟ್ ಕೂಡ ಮಾಡಿರುವಂಥದ್ದು. ನಂತರ ಪ್ರಭಾಸ್ ಅವರು ಕೂಡ ಸಿನಿಮಾವನ್ನ ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಾಂತಾರ ಚಾಪ್ಟರ್ 1 ಒಂದು ಅದ್ಭುತವಾದಂತಹ ಸಿನಿಮಾ, ಅದ್ಭುತ ನಟನೆ ಇರುವಂತಹ ಸಿನಿಮಾ, ಈ ವರ್ಷದ ನಂಬರ್ 1 ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿದೆ ಅಂತ ಕೂಡ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಆಗಿರಬಹುದು, ವಿಜಯ್ ಕಿರಗುಂದೂರು ಆಗಿರಬಹುದು, ಹಾಗೆ ಹೊಂಬಾಳೆ ಫಿಲ್ಮ್ ಸಂಸ್ಥೆಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ ಅಂತ ಕೂಡ ಬರೆದುಕೊಂಡಿದ್ದಾರೆ. ಹಾಗೆ ಇದೆಲ್ಲ ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು ಕೂಡ ವಿಶ್ ಮಾಡಿದ್ದಾರೆ. ಸೊ ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮ್ನಲ್ಲಿ ಪೈರಸಿ ಕಾಟ ಕೂಡ ಹೆಚ್ಚಾಗ್ತಲೇ ಇದೆ. ಅದು ಕಾಂತಾರ ಸಿನಿಮಾಗೂ ಕೂಡ ಬಿಟ್ಟಿಲ್ಲ. ಈ ಸಿನಿಮಾನ ಥಿಯೇಟರ್ನಲ್ಲೇ ಫೀಲ್ ಮಾಡಿಕೊಂಡು ನೋಡೋ ಸಿನಿಮಾ ಆಗಿರೋದ್ರಿಂದ ಪೈರಸಿನ ಆದಷ್ಟು ಅವಾಯ್ಡ್ ಮಾಡಬೇಕು. ಪೈರಸಿ ಮಾಡೋದು ಬೇಡ ಅಂತ ಹೇಳೋಣ. ಯಾಕಂದರೆ ನಮ್ಮ ಕನ್ನಡದ ಸಿನಿಮಾ ಕಷ್ಟಪಟ್ಟು 3 ವರ್ಷ ಸಮಯವನ್ನು ತೆಗೆದುಕೊಂಡು ಒಂದು ಸಾಕಷ್ಟು ಬಜೆಟ್ ಹಾಕಿ ಮಾಡಿರುವಂತಹ ಸಿನಿಮಾವನ್ನು ನಾವು ಪೈರಸಿ ಮಾಡೋದು ತಪ್ಪಲ್ವಾ? ಸೊ ಹಾಗಾಗಿ ನಮ್ಮ ಕನ್ನಡದ ಸಿನಿಮಾವನ್ನು ಥಿಯೇಟರ್ನಲ್ಲೇ ಹೋಗಿ ಆ ಒಂದು ಫೀಲನ್ನು ನಾವು ಮಾಡೋಣ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ರೀಲ್ಸ್ಗಳು ವೈರಲ್ ಆಗ್ತಾ ಇತ್ತು. ಸಿನಿಮಾದ ಕ್ಲೈಮ್ಯಾಕ್ಸ್ ಹೀಗಿದೆ, ಹಾಗಿದೆ, ಸಾಂಗ್ ಹೀಗಿದೆ, ರುಕ್ಮಿಣಿ ವಸಂತ್ ಅವರ ಲುಕ್ ಹೀಗಿದೆ ಅಂತ ಒಂದಷ್ಟು ರೀಲ್ಸ್ಗಳು ಆಗ್ತಾ ಇತ್ತು. ಆ ಒಂದು ನೀವು 3-4 ನಿಮಿಷದ ರೀಲ್ಸ್ ಹಾಕಿದ್ರೆ ಇಡೀ ಸಿನಿಮಾದ ಕಂಟೆಂಟ್ ಏನು ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ಆಲ್ಮೋಸ್ಟ್ ನಾವು ಪೈರಸಿನ ಅವಾಯ್ಡ್ ಮಾಡೋಣ. ಸೊ ನಮ್ಮ ಕನ್ನಡದ ಸಿನಿಮಾನ ಥಿಯೇಟರ್ನಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಸೆಗ್ಮೆಂಟ್ನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ TV.